ಮಿಮಿಕ್ರಿ ರಾಜ್ಗೋಪಾಲ್ ಮೂಲತಃ ಮೈಸೂರಿನವರು. ಶ್ರೀ ವೆಂಕಟ್ರಾವ್ ಹಾಗೂ ಶ್ರೀಮತಿ ಸತ್ಯಭಾಮ ದಂಪತಿಗಳ 10 ಮಕ್ಕಳಲ್ಲಿ ರಾಜ್ಗೋಪಾಲ್ ಅವರು 5ನೇಯವರು. ಬಾಲ್ಯದಿಂದಲೂ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲದ ರಾಜ್ಗೋಪಾಲ್ ಕಲೆಯ ಬಗ್ಗೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದರು. ಇವರ ಕುಟುಂಬದ ಮೂಲ ಕಸುಬು ಟೈಲರಿಂಗ್. ಶ್ರೀ ರಾಜ್ಗೋಪಾಲ್ ಅವರು ಶರ್ಟ್ ಸ್ಟಿಚಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಬೆಟ್ಟದ ತಾಯಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದು ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ, ಹಾಸ್ಯ ಪಾತ್ರಗಳಲ್ಲೂ ನಟಿಸಿದ್ದಾರೆ. ಸಾವಿರಾರು ಹಾಸ್ಯ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾಗಳಲ್ಲೂ ಕೂಡ ಇವರು ವೇದಿಕೆಯ ಮೇಲೆ ಜನರನ್ನ ನಗಿಸಿ ಕಚಗುಳಿ ಇಟ್ಟಿದ್ದನ್ನು ಯಾರೂ ಇನ್ನೂ ಮರೆತಿಲ್ಲ. 1987ರಲ್ಲಿ ಶ್ರೀಮತಿ ರೇಣುಕಾ ಅವರನ್ನು ವಿವಾಹವಾದ ರಾಜ್ಗೋಪಾಲ್ ಅವರಿಗೆ 3 ಜನ ಹೆಣ್ಣು ಮಕ್ಕಳು, ಕವಿತಾ, ವೀಣಾ ಹಾಗೂ ಶ್ವೇತಾ. ನಮ್ಮನ್ನೆಲ್ಲ ನಕ್ಕು ನಗಿಸಿದ ರಾಜ್ಗೋಪಾಲ್ ಅವರ ಬದುಕು ಹೇಗಿತ್ತು? ಮಾಧ್ಯಮಗಳಲ್ಲಿ ಅವರ ಅಗಲಿಕೆಯ ಬಗ್ಗೆ ತಪ್ಪಾದ ಮಾಹಿತಿ ಕೊಟ್ರ? ಗಂಡು ದಿಕ್ಕೇ ಇಲ್ಲದ ಈ ಸಂಸಾರ ಶ್ರೀ ರಾಜ್ಗೋಪಾಲ್ ಅವರು ಕಾಲವಾದ ಮೇಲೆ ಬದುಕನ್ನ ಕಟ್ಟಿಕೊಳ್ಳಲು ಎದುರಿಸಿದ ಸವಾಲುಗಳೇನು? ಈ ಅಮ್ಮ ಮಕ್ಕಳ 101 ನೆನಪು, ಶ್ರೀ ರಾಜ್ಗೋಪಾಲ್ ಅವರ ಅಂತರಂಗ ಬಹಿರಂಗದ ಹೊಳಪು. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ತುಂಬ ಒಂಥರ ಏನು ಹೇಳ್ತಾರೆ, ನನಗೆ ಪರ್ಸ್ನಲಿ ಹೇಳಬೇಕಂತಂದರೆ, ನಾನು ಮೈಸೂರಿನವನು. ಬೆಂಗಳೂರಿಗೆ ಬಂದಾಗ ಈ ಆರ್ಕೆಸ್ಟ್ರಾಗಳು ನಡೀತಿರ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ನೋಡಿದಂಥ ಒಬ್ಬ ಮಿಮಿಕ್ರಿ ಕಲಾವಿದ, ನನ್ನ ಚೈಲ್ಡ್ಹುಡ್ ಇಂಪ್ಯಾಕ್ಟು ಶ್ರೀ ಮಿಮಿಕ್ರಿ ರಾಜ್ಗೋಪಾಲ್ ಅವರು. ಈ ವ್ಯಕ್ತಿನ ಹುಡುಕೋಕ್ಕೆ ಏನೇನೋ ಪ್ರಯತ್ನ ಪಟ್ಟೆ, ನಿಮಗೆಲ್ಲ ಗೊತ್ತೇ ಇದೆ, ತಿಳಿಸಿದ್ದೀನಿ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾನಿಲ್ಲಿ ನಮ್ಮ ಮಿಮಿಕ್ರಿ ಗೋಪಿ ಅವರಿಗೆ, ನಮ್ಮ ಮೂಗ್ ಸುರೇಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮೂಲಕ ಅವರ ರಾಜ್ಗೋಪಾಲ್ ಸರ್ ಅವರ ಮಗಳು ಕವಿತಾ ಅವ್ರು ಕನೆಕ್ಟ್ ಆದರು. ಅವ್ರ ಮೂಲಕ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಎಲ್ಲ ಒಂದು ಕಡೆ ಅವರು ಇದ್ದಾಗ ನಾವು ಅವ್ರ ಕಲ್ಪನಾ ಥರ ಮಾತಾಡೋದು, NS ರಾವ್ ಥರ ಮಾತಾಡೋದು, ದಿನೇಶ್ ಅವ್ರ ಥರ ಮಾತಾಡೋದು ಎಲ್ಲವನ್ನೂ ಕೇಳಿದ್ದೀವಿ, ನೋಡಿದ್ದೀವಿ, ಚಪ್ಪಾಳೆ ಹೊಡೆದಿದ್ದೀವಿ, ನಕ್ಕಿದ್ದೀವಿ. ಆದರೆ ಆ ವ್ಯಕ್ತಿ ದೈಹಿಕವಾಗಿ ನಮ್ಮಿಂದ ದೂರ ಆದಮೇಲೆ ಆ ಕುಟುಂಬ ಎಲ್ಲಿ, ಆ ಫ್ಯಾಮ್ಲಿ ಏನು ಮಾಡ್ತಿದ್ದಾರೆ, ಇದನ್ನು ಮರ್ತೇ ಬಿಟ್ಟಿದ್ವಿ. ಸೊ ಇವರ ಒಂದು ಜೀವನದ ಕಥೆಯನ್ನು ದಾಖಲಿಸಬೇಕು ಅಂತ ಆಸೆಪಟ್ಟು ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಅವರ ಶ್ರೀಮತಿಯವರು, ಅವ್ರ ಮಕ್ಕಳು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಚಿತ್ರರಂಗ ಕಟ್ಟುಕೊಟ್ಟ ಸಾಧಕರನ್ನ, ಅವರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಮಿಮಿಕ್ರಿ ರಾಜ್ಗೋಪಾಲ್ ಅವರ ಧರ್ಮಪತ್ನಿ ಶ್ರೀಮತಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಖುಷಿ ಆಯ್ತಮ್ಮ, ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಗೂ ಖುಷಿ ಆಯ್ತು ಸರ್. ಅಮ್ಮ, ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ರೇಣುಕಾ ಅಂತ ಸರ್. ರೇಣುಕಾ ರಾಜ್ಗೋಪಾಲ್ ಅವರು. ಹೇಗಿದ್ದೀರಮ್ಮ? ಇದ್ದೀವಿ, ಏನು ಮಾಡ್ಬೇಕು. ಮನೆಗೆ ಇದ್ದಿದ್ದು ಗಂಡು ದಿಕ್ಕು ಅವರೊಬ್ಬರೇ? ಹೌದು ಸರ್. ನೀವು 3 ಜನ ಹೆಣ್ಮಕ್ಳು. ಹೌದು ನಿಮಗೆ ಹೌದು. ನೀವು ಬದುಕು ಕಟ್ಕೊಳ್ಳೋ ರೀತಿ ಇದೆಯಲ್ಲ, ಒಬ್ಬ ಗಂಡಿಲ್ದೆ, ಈ ಕತೆ ನೋಡೋರಿಗೆ ಸಾಕಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಯಾಕೆಂದರೆ ಪಾಪ ನೀವು ಎಲ್ಲೋ ನಿಮ್ಮ ಯಜಮಾನರು ಎಷ್ಟು ನಗಿಸಿದ್ದಾರೆ ಕರ್ನಾಟಕದ ಜನತೆ, ಬಟ್ ಆದರೆ ನಿಮ್ಮ ಅಳುನ್ ಕೇಳಕ್ಕೆ ಯಾರೂ ಬರಲಿಲ್ಲ. ಸತ್ಯ ಅಲ್ವಾ ಅದು? ಹೌದು, 100%. ಹೇಳಿಮ್ಮ, ಮಾತಾಡ್ಕೊಂಡು ಹೋಗೋಣ ಈ ವಿಚಾರಗಳು. ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಡೆಸಿದಂಥ ಸವಾಲುಗಳು, ಎದುರಿಸಿದಂತಹ ಸವಾಲುಗಳು, ಹೆಜ್ಜೆಗಳನ್ನೆಲ್ಲನೂ. ಮೊದಲನೇದಾಗಿ ನಮ್ಮ ರಾಜ್ಗೋಪಾಲ್ ಅವರು ಮೂಲತಃ ಯಾವ ಊರಿನವರು, ಎಲ್ಲಿಯವರು? ಅವರು ಮೈಸೂರವರು ಸರ್. ಓ, ನಮ್ಮೂರು. ಎಲ್ಲಿ? ಮೈಸೂರಲ್ಲಿ? ಈದ್ಗ. ಓಕೆ. ಅದೇ. ಅವ್ರು ಎಷ್ಟು ಜನ ಮಕ್ಕಳು? ಇವ್ರು ಎಷ್ಟನೇವರು? ಅವರು ಸುಮಾರು ಒಂದು 10 ಜನ ಸರ್. ಅವರು ನಮ್ಮ ಅತ್ತೆ ಮಾವ 10 ಜನ. ಇವರು 5ನೇವ್ರು ಅನ್ಸುತ್ತೆ. ರಾಜ್ಗೋಪಾಲ್. ಓಕೆ. ನಿಮ್ಮ ಅತ್ತೆ ಮಾವ ಏನ್ ಕೆಲಸ ಮಾಡ್ಕೊಂಡಿದ್ರು? ಅವ್ರು ಟೈಲರಿಂಗ್ ಸರ್. ಎಲ್ಲ ನಿಮ್ಮ ವೃತ್ತಿ ಪರಂಪರೆ ಟೈಲರಿಂಗ್. ಓಕೆ. ಹೆಂಗಿದ್ರಂತೆ ಬಾಲ್ಯದಲ್ಲಿ ರಾಜ್ಗೋಪಾಲ್ ಅವರು? ಅವಾಗೆಲ್ಲ ಎಲ್ಲಿ ಸರ್, ಅಲ್ಲ ಬಾಲ್ಯದಲ್ಲಿ ಚೆನ್ನಾಗಿ ಓದ್ತಿದ್ರಂತ? ಏನ್ ಓದಿದ್ರು ಅವರು? ಅವ್ರು ಓದೇ ಇಲ್ಲ ಸರ್, ಸ್ಕೂಲ್ಗೆ ಹೋಗಿಲ್ಲ ಅವ್ರು, ಹೇಳ್ಬೇಕು ಅಂದ್ರೆ ಹೋಗೇ ಇಲ್ಲ. ಹೋಗಿದ್ರು ಈ ಬಡತನ ಅದು ಇದಕ್ಕೆ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಹಾಕಿದ್ರು. ಅವ್ರು ಓದೇ ಇಲ್ಲ ಅವರು. ಓಕೆ. ತುಂಟು ಹುಡುಗ ಆಗಿದ್ರಂತ? ತರ್ಲೆ ಗಿರ್ಲೆ ಮಾಡ್ತಾ ಇದ್ರಂತ ಏನಾದ್ರು? ಅದು ಮಾಮೂಲಿ. ಅವರು
ಸಾಮಾನ್ಯವಾಗಿ ಒಬ್ಬೊಬ್ಬರೇ ಇರ್ತಾ ಇದ್ರು ಅನ್ಸುತ್ತೆ ಅವರು, ಜಾಸ್ತಿ ಬೆರೀತಾ ಇರಲಿಲ್ಲ. ಅವ್ರ ಫೀಲ್ಡೇ ಒಂಥರ ಅವ್ರು ಇವ್ರಂಗೆ ಮಾತಾಡ್ಕೊಳ್ಳೋದು, ಅದೇ ತಮಾಷೆ ಮಾಡೋದು ನೀವು ಹೇಳ್ದಂಗೆ. ಆಮೇಲೆ ಅದೇ ವೃತ್ತಿ ಮಾಡಿಕೊಂಡು. ಮೊದಲಿಂದನೂ ಅವ್ರಿಗೆ ಈ ಥರ ಈ ಮಿಮಿಕ್ರಿ ಹೇಗೆ ಬಂತಂತ, ಅವ್ರಿಗೆ ಅಭ್ಯಾಸ ಹೇಗೆ ಬಂತಂತ? ಅದು ಹೆಂಗೆ ಬಂತು ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಮದುವೆ ಆಗೋವಾಗ ಅವರು ಆಲ್ರೆಡಿ ಮಿಮಿಕ್ರಿ ಮಾಡ್ತಾ ಇದ್ರು. ಓ, ನಿಮ್ಮ ಮದುವೆ ಆಗಕ್ಕೆ ಮಾಡ್ತಾ ಇದ್ರು. ನೀವು ಎಲ್ಲಿಯವರು, ಯಾವ ಊರಿನವರು? ನಾನು ಮೈಸೂರವಳೆ. ಮೈಸೂರು? ನೀವೆಲ್ಲಿ ಮೈಸೂರಲ್ಲಿ? ನಾವು ಚಾಮುಂಡಿಪುರಮ್ಮು. ಚಾಮುಂಡಿಪುರಂ. ಸೂಪರ್ ಸೂಪರ್. ಹೌದು. ಓಕೆ, ನಿಮ್ದು ಅರೇಂಜ್ ಮ್ಯಾರೇಜಾ? ಹ್ಞೂ, ಅರೇಂಜ್ ಮ್ಯಾರೇಜ್. ಇವರು ಅಲ್ಲಿದ್ರು, ಊರ್ ಬಿಟ್ಟು ಬಂದ್ಬಿಟ್ರು ಇವರು. ಅದೇ ಬೆಂಗಳೂರಿನಲ್ಲಿ? ಮದುವೆ ಆಗಿದ್ದು ಬೆಂಗಳೂರಿಗೆ ನಂಗೆ. ಓ, ನಾವು ಅಲ್ಲೇ ಇದ್ವಿ. ಸುಮ್ಮನೆ ಲಡಿಕೆ ಶಾಸ್ತ್ರ ಅದು ಇದು ಮಾಡಿಕೊಂಡು ಆಮೇಲೆ ನಮ್ಮ ತಾಯಿ ಮನೆಯವರು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರು. ಇಲ್ಲಿಗೆ ಶಿಫ್ಟ್. ನೀವು ಮದುವೆ ಮುಂಚೆ ಯಾವಾಗ ರಾಜಗೋಪಾಲ್ ಅವ್ರ ಮಿಮಿಕ್ರಿನ ನೋಡಿದ್ರಾ? ಒಂದ್ಸಲ ಏನೋ ಇಲ್ಲಿಗೆ ಬಂದಾಗ ಒಂದ್ಸಲ ಏನೋ 6th ಬ್ಲಾಕ್ಗೆ ಬರೋಕ್ಕೆ ಹೇಳಿದ್ರು. ನಾನು ನಮ್ಮಮ್ಮ ಹೋಗಿದ್ವಿ. ಸುಮ್ಮನೆ ಅಲ್ಲೇ ರೋಡಲ್ಲೇ ಇದು ಮಾಡಿಕೊಂಡು. ಅವಾಗೆಲ್ಲ ಎಲ್ಲಿ ಸ್ಟೇಜು ಇರಲಿಲ್ಲ, ಏನೂ ಇರಲಿಲ್ಲ. ಇದು ಶಾರದಾ ಕಲ್ಯಾಣ ಮಂಟಪ ಯಾವುದು ಸರ್ ಅಲ್ಲಿರೋ 6th ಬ್ಲಾಕಲ್ಲಿ? ಸಮುದಾಯ ಭವನ ಇದೆ, ಅಲ್ಲಿ ಮಾಡಿದ್ರು. ಓಕೆ. ಸೊ ರಾಜಗೋಪಾಲ್ ಅವ್ರಿಗೆ ಅಂದರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ನಾನಾರು ತಪ್ಪಿದರೆ ನನ್ನನ್ನು ತಿದ್ದಿ, ನನ್ನನ್ನು ಕರೆಕ್ಟ್ ಮಾಡಿ ತಪ್ಪಿದರೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ನಾಲೆಜಲ್ಲಿ ನನ್ನ ಒಂದು ಪ್ರಕಾರ ಅಥವಾ ನನ್ನ ಒಂದು ಪರ್ಸೆಪ್ಷನ್ ಪ್ರಕಾರ ಹೇಳ್ತಾ ಇದ್ದೀನಿ. ಕರ್ನಾಟಕದ ಮೊದಲ ಮಿಮಿಕ್ರಿ ಆರ್ಟಿಸ್ಟ್ ಅಂತಂದ್ರೆ ತಪ್ಪಾಗಲ್ಲ. ಅದಕ್ಕಿಂತ ಮುಂಚೆ ಯಾರು ಮಾಡ್ತಿದ್ರು ಖಂಡಿತ ಫಸ್ಟ್ ಟೈಮ್. ಹೇಗಿರೋದಮ್ಮ ಅಂದರೆ ನಿಮ್ಮದು ಮದುವೆ ಯಾವಾಗ ಮದುವೆ ಆಗಿದ್ದು? ನಿಮ್ಮದು 87 ಮದುವೆ ಆದ್ರಿ. ಅವಾಗೆಲ್ಲ ಪೀಕ್ ಪೀರಿಯಡ್ ಅಂತ ಕಾಣುತ್ತೆ. ರಾಜಗೋಪಾಲ್ ಅವರು ಮಿಮಿಕ್ರಿಗಳನ್ನ ಮಾಡಿಕೊಂಡು ಒಂದೊಂದಾಗಿ ದಿನಕ್ಕೆ ಒಂದು 3 ಪ್ರೋಗ್ರಾಮ್ ಮಾಡೋರು ಸರ್. ಅವರು ಅಷ್ಟು ಬ್ಯುಸಿ ಇರೋರು. ಅದು ಬಸ್ಸಲ್ಲೇ, ಗಾಡಿ ಇಲ್ಲ, ಸೈಕಲ್ ಇತ್ತು, ಸೈಕಲ್ ಅವ್ರು ಹೋಗೋರು ಅದರಲ್ಲಿ. ಆಮೇಲೆ TVS ತಗೊಂಡ್ರು. ಅದೇ ಲಾಸ್ಟ್. ಮದುವೆ ಆದಮೇಲೆ ಹೇಗಿತ್ತು ನಿಮ್ಮ ಆ ಮದುವೆ ಆಗಿ ಹೊಸ ನಿಮ್ಮ ನವ ದಂಪತಿಗಳ ಜೀವನ? ಹೇಗೆ? ಚೆನ್ನಾಗಿದ್ವಿ ಸರ್. ಎಲ್ಲಿತ್ತು? ಮನೆಯಲ್ಲಿತ್ತು? ಅತ್ತೆ ಮನೆ ಇದು ರಾಜಾಜಿನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್. ಯಾರ್ಯಾರಿದ್ರಿ ಎಲ್ಲ ಅಲ್ಲಿ? ಜಾಯಿಂಟ್ ಫ್ಯಾಮಿಲಿ. ನಾವು ಎಲ್ಲ 10 ಜನ 12 ಜನ ಇದ್ವಿ. ಓಕೆ. ರಾಜಗೋಪಾಲ್ ಅವರ ಮೂಲ ಹೆಸರು ಏನು? ಇದೇನೇನಾ? ಇದೆ ಸರ್, ಇದೆ. ಓಕೆ, ವಿ ರಾಜಗೋಪಾಲ್. ರಾಜಗೋಪಾಲ್. ಈಗ ನೀವು ಅವರು ಆರ್ಕೆಸ್ಟ್ರಾ, ಅವಾಗೆಲ್ಲ TV ಇಲ್ಲ ಅಥವಾ ಅವಾಗೆಲ್ಲ ಬೇರೆ ಯಾವ ರೀತಿ ಮಾಧ್ಯಮಗಳಿಲ್ಲ, ಈ ಥರ ಸೋಷಿಯಲ್ ಮೀಡಿಯಾ ಇಲ್ಲ, ಏನಿಲ್ಲ. ಅವಾಗೆಲ್ಲ ಈ ರೋಡಲ್ಲಿ ಗಣೇಶ, ಅಣ್ಣಮ್ಮ, ರಾಜ್ಯೋತ್ಸವ, ಇಲ್ಲಿ ಮಿಮಿಕ್ರಿಗಳು ಮಾಡಿ ಇವರು ಫೇಮಸ್ ಆದವರು, ಅವ್ರ ಪ್ರಖ್ಯಾತಿನ ಪಡೆದವರು. ನಿಮ್ಮ ಗಂಡ ಒಬ್ಬ ಕಲಾವಿದ ಅಂತ ಗೊತ್ತಾದಾಗ ನಿಮಗೆ ಒಂದು ಎಷ್ಟು ಹೆಮ್ಮೆ ಇತ್ತದು? ನನಗೆ ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ ಸರ್. ನನಗೆ ನಮ್ಮ ಕಡೆ ಎಲ್ಲ ಚೆನ್ನಾಗಿ ಟೈಲರಿಂಗು ಎಲ್ಲ ಬೆಳಗ್ಗೆ ಹೋಗೋರು, ಸಾಯಂಕಾಲ ಬಂದ್ಬಿಡೋರು. ಇವರು ಊರುಗಳಿಗೆ ಹೋದರೆ ಒಂದು 8 ದಿವಸ ಬರ್ತಾ ಇರಲಿಲ್ಲ. ನಾನೊಬ್ಳೆ ಮನೆಯಲ್ಲಿ, ವಾರ್ಗಿತಿ ಅವರೆಲ್ಲ ಇದಾಗಿದ್ದರು. ಒಂದ್ಸಲ ಹಿಂಗೆ ಓದೋರು, ಅವಾಗೆಲ್ಲ ಫೋನೇ ಇಲ್ಲ, ಏನೂ ಇಲ್ಲ. ಮಂಜುಳಾ ಅವ್ರ ಜೊತೆ, ಗುರು ಮಂಜುಳಾ ಅವ್ರ ಜೊತೆ ಇದ್ದಿದ್ದು. ಓದೋರು, ಫೋನು ಇಲ್ಲ, 3 ದಿವಸ ಆಗೋಯ್ತು, ಬಂದೇ ಇಲ್ಲ. ನಾಳೆ ಬರ್ತೀನಿ ಅಂತ ಓದೋರು ಎಲ್ಲರೂ ಅಳೋದು ಕೂತ್ಕೊಂಡು. ಮದುವೆ ಆಗಿ 1-2 ತಿಂಗಳಿಲ್ಲ ಅವಾಗ. ತುಂಬ ಅವಾಗಲೇ ಹೋಗ್ತಾ ಇದ್ರು ಅವಾಗಲೇ. ಅವಾಗ ನಮ್ಮ ಅತ್ತೆ ಮುಖ, ನನ್ನ ಮುಖ ಅವ್ರು ನೋಡೋಕ್ಕಾಗಲ್ಲ, ಇವಳಿಗೇನು ಹೇಳೋದು ಅಂತ. ನಮ್ಮ ಅತ್ತೆಗೆ ನಾನು ಏನು ಕೇಳೋಂಗಿಲ್ಲ. ಹಂಗಾಗಿ ತುಂಬಾ ಇದು ಮಾಡ್ಕೊಂಡಿದ್ವಿ. ಅವಾಗ ಏನೋ ಆಗೋಗಿದೆ ಅಂತ ಅವರು ಹೇಳಲ್ಲ, ನಾನು ಕೇಳಲ್ಲ. ಅವಾಗೆಲ್ಲ ಅಷ್ಟು ಭಯ ಇತ್ತು ನಮಗೂ, ಅತ್ತೆ ಮಾವ ಅಂದರೆ. ಆಮೇಲೆ ಒಂದು 4-5 ದಿವಸ ಬಿಟ್ಕೊಂಡು ಬಂದರು. ಏನೋ ತಬ್ಕೊಂಡು ಹತ್ತಿ ನಮ್ಮ ಅತ್ತೆ, ಏನೋ ರಾಜು ಹಿಂಗೆ ಮಾಡಿಬಿಟ್ಟೆ ಅಂತೇಳಿ. ಎಲ್ಲಿ ಫೋನ್ ಇಲ್ಲ, ಏನು ಮಾಡೋಣ ಅಂದರೆ ಏನೂ ಇಲ್ಲ. ಅವಾಗ ಒಂದು 250 ರೂಪಾಯಿ ಏನೋ ತಂದು ಕೊಟ್ಟರು. ಅವಾಗ ಒಂದು 5 ದಿವಸ ಹೋಗಿ ಸಂಪಾದನೆ. ಅಮ್ಮ ಇವಾಗ 250-300 ಏನೋ ತಂದು. ಓಕೆ. ಇವಾಗ ವೃತ್ತಿಯಲ್ಲಿ ತಮ್ಮ ಕುಟುಂಬ ಅಥವಾ ರಾಜಗೋಪಾಲ್ ಸರ್ ಅವ್ರ ಕುಟುಂಬ ಈ ಟೈಲರಿಂಗ್ ಕೆಲಸನೇ ಮಾಡ್ಕೊಂಡು ಬರ್ತಾ ಇರೋದು. ರಾಜಗೋಪಾಲ್ ಸರ್ ಈ ಕೆಲಸ ಮಾಡೋರು ಶರ್ಟ್ ಮೇಕರ್ ಆಗಿದ್ರು. ಎಲ್ಲಿ ಮಾಗಡಿ ರೋಡಲ್ಲಿ. ಓಕೆ, ಮಾಗಡಿ ರೋಡಲ್ಲಿ ಇದ್ರು. ಸೈಕಲಲ್ಲಿ ಹೋಗೋರು, ಬರೋರು. ಮಧ್ಯದಲ್ಲಿ ಇವ್ರು ಯಾರಾದರೂ ಕರೆದ್ರೆ ಅಲ್ಲಿಗೂ ಹೋಗೋರು. ಆಮೇಲೆ ಇದೇ ಜಾಸ್ತಿ ಆಗೋಯ್ತು ಇವ್ರಿಗೆ. ಆ ಕಡೆ ಹೋಗೋಕ್ಕೆ ಆಗಲಿಲ್ಲ ಅವ್ರಿಗೆ, ಟೈಲರಿಂಗ್ ಮಾಡೋಕ್ಕೆ ಆಗಲಿಲ್ಲ, ಬಿಟ್ಟಿರೋದು. ಇಲ್ಲೇ ಇದು ಮಾಡ್ಕೊಂಡು ಇವ್ರಗಳ ಜೊತೆನೇ ಸೇರಿಕೊಂಡು. ನಿಮ್ಮ ಮದುವೆ ಆಗೋ ಟೈಮ್ನಲ್ಲಿ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರು ಅವರು? ಸರ್, ಇಲ್ಲ ಮಾಡಿರಲಿಲ್ಲ. ಮದುವೆ ಆದಮೇಲೆ ಏನೋ ಬೆಟ್ಟದ ತಾಯಿ ಅಂತ ಫಸ್ಟು. ಶ್ರೀನಾಥ್ ಅವ್ರ ಪಿಕ್ಚರ್? ಇಲ್ಲ, ಇವರು ಶ್ರೀನಾಥ್. ಆರ್ತಿ ಶ್ರೀನಾಥ್. ಫಸ್ಟ್ ಪಿಕ್ಚರ್ ಬೆಟ್ಟದ ತಾಯಿ ಮೂಲಕ ಬಂದಿದ್ದು.
ಆಮೇಲೆ ದೇವರಾಜ್ ಸರ್ದು. ಸೊ ಬೆಟ್ಟದ ತಾಯಿ ಇಲ್ಲ ನನ್ನ ನನ್ನ ತಂಗಿ, ತಂಗಿ. ಎರಡರಲ್ಲಿ ಯಾವ್ದು ನಿಮಗೆ ಕನ್ಫ್ಯೂಷನ್ ಅದು? ಓಕೆ. ಅವ್ರು ಕಲಾವಿದರಾಗಿ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇತ್ತಾ ಅವ್ರಿಗೆ ಚಿತ್ರರಂಗದಲ್ಲಿ? ಸ್ಟಾರ್ಟಿಂಗ್ ಇತ್ತು ಸರ್, ಚೆನ್ನಾಗಿತ್ತು, ತುಂಬ ಮಾಡಿದ್ದಾರೆ. ಅಲ್ಲೂ ಮಾಡೋರು ಇಲ್ಲೂ ಮಾಡೋರು, ಒಳ್ಳೆ ಇದಾಗಿತ್ತು. ಸಂಪಾದನೆಗೆ ಇದು ಅಮೌಂಟ್ ಕಮ್ಮಿ ಇದ್ರೂ ಬ್ಯುಸಿ ಇದ್ದರು, ಯಾವಾಗಲೂ ಬ್ಯುಸಿ ಇರೋರು. ಮನೆಯಲ್ಲೇ ಅವರು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ನಾನೇ ಹೋಗ್ತಾ ಇದ್ದೆ ಬರ್ತಾ ಇದ್ದೆ. ಓ ನಿನ್ನ ಗಂಡಿಗೆ ತಿರುಪತಿ ದೇವ್ರ ಬೇಕಾದ್ರೂ ನೋಡ್ಬೋದು, ನಿನ್ನ ಗಂಡಿಗೆ ನೋಡೋಕ್ಕಾಗಲ್ಲ ಹಂಗೆಲ್ಲ ಹೇಳೋರು ಒಬ್ಬೊಬ್ಬರು. ಸರಿ ಬಂದ್ಬಿಟ್ರೆ ಎಲ್ಲ ಖುಷಿ ಪಡೋರು, ಅದೆಲ್ಲ ಇದೆ. ಇವಾಗ ಆಮೇಲೆ ಎಲ್ಲ ಡಲ್ಲ ಹೊಸೊಬ್ಬರು ಸೇರಿಕೊಂಡ್ರು, ಇವರು ಏಜ್ ಪರ್ಸನ್ ಆದರು, ಆವಾಗ ಸ್ವಲ್ಪ ಕಮ್ಮಿ ಆಯ್ತಾ ಬಂತು. ನಿಮ್ಮ ಅತ್ತೆ ಮಾವನ ಹೆಸರೇನಮ್ಮ? ನಮ್ಮ ಅತ್ತೆ ಹೆಸರು ಸತ್ಯಭಾಮ ಅಂತ, ನಮ್ಮ ಮಾವನ ಹೆಸರು ವೆಂಕಟ್ರಾವ್ ಅಂತ. ಸೊ ಸತ್ಯಭಾಮ ವೆಂಕಟರಾವ್ ದಂಪತಿಗಳ 5ನೇ ಮಗ ರಾಜಗೋಪಾಲ್ ಅವರು. ಫೈನ್. ಅವ್ರ ಮಗ ಅಂದರೆ ನಿಮ್ಮ ಅತ್ತೆ ಮಾವನಿಗೆ ಅವ್ರ ಮಗ ನಮ್ಮ ರಾಜಗೋಪಾಲ್ ಅವರು ಈ ಥರ ಸಿನಿಮಾ, ಆರ್ಕೆಸ್ಟ್ರಾ ಈ ರೀತಿ ಹೋಗೋದೆಲ್ಲ ಒಪ್ಪಿಗೆ ಇತ್ತಾ? ಇಷ್ಟಪಡೋರು? ತುಂಬ ಇಷ್ಟ ಅವ್ರಿಗೆ. ಅವರು ತುಂಬಾ ನಮ್ಮ ರಿಲೇಷನ್ ನಮ್ಮ ಇದೇ ತುಂಬ ಇಷ್ಟಪಡೋದು. ನಮ್ಮ ಕಡೆ ಯಾರೂ ಇಲ್ಲ ಕಣೋ, ನೀನೊಬ್ಬ ಇದೆಯಲ್ಲ ಅದೇ ಖುಷಿ ಅಂತ ಎಲ್ಲರೂ ಖುಷಿ ಪಡೋರು. ಮತ್ತು ಅವ್ರು ಬಂದಾಗ ಎಲ್ಲರ ಥರ ಮಾತಾಡ್ಸೋರು, ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡಿಬಿಡೋರು. ಅವ್ರ ಥರ ಮಾತಾಡು ಇವ್ರ ಥರ ಮಾತಾಡು ಅಂತ ಹೇಳೋದು, ಅದೇ ಒಂದು ಎಂಟರ್ಟೈನ್ಮೆಂಟ್ ಅವ್ರಿಗೆ. ಅವ್ರು ಮಾತಾಡೋದೇ ಒಂದು ಇದು, ಅಷ್ಟು ಖುಷಿ ಪಡೋರು. ಮತ್ತು ರಿಲೇಷನ್ ಅವ್ರ ಥರನೂ ಮಾತಾಡೋರು. ನಮ್ಮ ರಿಲೇಷನ್ ಬೇರೆ ಆರ್ಟಿಸ್ಟ್ ಥರ ಅಲ್ಲ, ರಿಲೇಷನ್ ಅವ್ರ ಥರನೂ ಮಾತಾಡೋರು. ನಮ್ಮ ಅತ್ತೆ ತಮ್ಮ ಥರ, ಚಿಕ್ಕಪ್ಪನ ಥರ ನಮ್ಮ ಅತ್ತೆ ತುಂಬ ಖುಷಿ ಪಡೋರು. ಅವಾಗ ಅವ್ರ ಥರ ಮಾತಾಡೋ ಇವ್ರ ಥರ ಮಾತಾಡೋ ಅನ್ನೋರು. ಅವರೆಲ್ಲ ಇರಲಿಲ್ಲ ಅವಾಗ, ತೀರೋಗಿದ್ರು. ಅದು ನೋಡಿನೂ ಅವ್ರು ಖುಷಿ ಪಡೋರು, ಕೇಳಿ ಮಾತಾಡಿ ನಮ್ಮ ಅತ್ತೆಗೂ ಖುಷಿ ಪಡಿಸೋರು, ಅವ್ರ ಅಮ್ಮಂಗೆ. ಇದೆಲ್ಲ ಮಾಡಿದ್ದೈತೆ. ಎಷ್ಟು ಜನ ಮಕ್ಕಳು? ಎಷ್ಟು ಜನಮ್ಮ ನಿಮ್ಗೆ? ಎಷ್ಟು ಜನ ಮಕ್ಕಳು? ನನಗೆ 3 ಜನ ಹೆಣ್ಮಕ್ಳು ಸರ್. ಓಕೆ. ಮೊದಲನೇ ಮಗಳು ಕವಿತಾ ಅಂತ. ಅವರು ಹುಟ್ಟುವಂಥ ಸಂದರ್ಭ ಯಾವಾಗ್ಲೂ ಮನೆಗೆ ಮಕ್ಕಳು ಬರುವಂಥ ಸಂದರ್ಭ ಎಲ್ಲ ತಂದೆಯರಿಗೂ ಒಂಥರ ಒಂಥರ ಆತಂಕ ಇರುತ್ತೆ, ಖುಷಿ ಇರುತ್ತೆ, ಸಂಭ್ರಮ ಇರುತ್ತೆ, ಎಲ್ಲ ಇರುತ್ತೆ. ಹೇಗಿತ್ತು ರಾಜಗೋಪಾಲ್ ಸರ್ಗೆ ಮಗಳು ಹುಟ್ಟೋ ಸಂದರ್ಭ? ಖುಷಿ ಇದ್ರು. ಬೆಂಗಳೂರ್ಲೇನಾ? ಬೆಂಗಳೂರು KC ಜನರಲ್ಲೇ. ಓಕೆ. ಅವಾಗ ಏನು ಊರಲ್ಲೇ ಇದ್ರು ಇಲ್ಲ ಟೂರಲ್ಲಿ ಇದ್ರಲ್ಲ? ಅದೇ ಹಿಂಗೆ ಎಲ್ಲ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಇದು ಮಾಡೋರು ಇದ್ರು, ಮನೇಲೇ ಇದ್ರು. ಅಪ್ರಾಕ್ಸಿಮೇಟ್ ಆಗಿ ಇಲ್ಲಿವರೆಗೂ ಒಂದು ಎಷ್ಟು ಸಿನಿಮಾಗಳಲ್ಲಿ ಮಾಡಿದಾರಮ್ಮ ನಿಮ್ಮ? ಮಾಡಿದ್ದಾರೆ ಸರ್, ಸುಮಾರು ಒಂದು 600 ಪಿಕ್ಚರ್ವರೆಗೂ ಮಾಡಿದ್ದಾರೆ ಅವರು. 600 ಪಿಕ್ಚರ್ ಅಂದರೆ ಸೈಡ್ ಸೀನ್ಗಳೇ ಜಾಸ್ತಿ. ಅವರು ಮೇಯ್ನ್ ರೋಲ್ ಅದೇ ಫ್ರೆಂಡು ಇವರು ಆ ಥರ ಸಜೆಷನ್ ಕೊಡೋ ಥರ, ಒಂದು ಹಳ್ಳಿಗಳಲ್ಲಿ ಇರೋ ಥರ ಆ ಥರ ರೋಲ್ಗಳು ತುಂಬ ಮಾಡಿದ್ದಾರೆ. ನಮಗೆಲ್ಲ ರಾಜಗೋಪಾಲ್ ಅವರು ಅಂತಂದ್ರೆ ಬರೀ ನಗು, ನಗ್ಸೋದು, ಹಾಸ್ಯ ಇದೆ. ಅದು ಸ್ಟೇಜ್ ಮೇಲೆ. ಮನೇಲಿ ಹೇಗಿರೋರು? ಮನೆಯಲ್ಲಿ ಮಾಮೂಲಿ ಸರ್, ಅವ್ರ ಸಂಸಾರ ಅದೇ. ಒಂದೊಂದ್ಸಲ ಅದೇ ಯಾರಾದರೂ ಬಂದರೆ ಯಾರಾದರೂ ಇದು ಮಾಡಿ ಸೇರಿದ್ರೆ ಅವಾಗ ನಗ್ಸೋರು ಅಷ್ಟೇ. ಅವರು 3 ಮಕ್ಳು ತಂದೆ ಹಂಗೆ ಇರೋರು, ಹೆಂಗೆ ಸಂಸಾರ ಮಾಡಬೇಕು ಆ ಥರನೇ ಮಾಡ್ಕೊಂಡು ಹೋಗೋರು. ರಾಜಗೋಪಾಲ್ ಅವ್ರದ್ದು ಎಂಥ ಒಂದು ಶ್ರೇಷ್ಠವಾದ ಕೆಲಸ ಅಂತಂದರೆ, ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ನಿಮ್ಮ ಅತ್ತೆ ಅವ್ರ ತಮ್ಮ ಅವ್ರ ವಾಯ್ಸೆಲ್ಲ ಮಾಡೋರು ಅಂತ. ನಮ್ಮ ಸಿನಿಮಾ ರಂಗದ ಕೆಲವು ದೈಹಿಕವಾಗಿ ಇಲ್ಲದೆ ಇರೋ ಕಲಾವಿದರನ್ನು ಮತ್ತೆ ಕರ್ಕೊಂಬರೋರು ಅವರು. ಅಂದರೆ ಅದೊಂದು ತುಂಬ ಪುಣ್ಯವಾದ ಕೆಲಸ. ಅಫ್ಕೋರ್ಸ್ ಅದರಿಂದ ಏನೇ ಸಂಪಾದನೆ ಇರ್ಬೋದು. ಎಷ್ಟು ಕೊಡೋರು ದುಡ್ಡು ಅವಾಗ? ಏನು ಸರ್, 250 300 ಅದೇ ಎವಿ. ಇವರು ಒಂದ್ಸಲ ಗುರು ಸರ್ ಅವರು 20 ರೂಪಾಯಿ ನೋಟು, ಹೊಸ ನೋಟು 2000 ರೂಪಾಯಿ ಒಂದ್ಸಲ 8 ದಿವಸ ಕರ್ಕೊಂಡೋಗ್ಬಿಟ್ಟಿದ್ರು. ಇಷ್ಟು ದಪ್ಪ ಬಂಡ್ಲು ನೋಡ್ಬಿಟ್ಟು ಕುಣಿಯೋಷ್ಟು ಖುಷಿ ನನಗೆ. ಆ ನೋಟ್ಗಳು ನೋಡ್ಬಿಟ್ಟು ಇಷ್ಟು ದಪ್ಪ 2000 ರೂಪಾಯಿ. ಅವಾಗ ಅಷ್ಟು ದೊಡ್ಡ ಅಮೌಂಟ್ ಇತ್ತು ನಮಗೆ. ಅದು ಇವಾಗಲೂ ಮರೆಯಲ್ಲ ನಾನು. ಗುರು ಸರ್ ಕೊಟ್ಟು ಕಳಿಸಿದ್ರು, ತಗೋ ಅಂದ್ಬಿಟ್ಟು ತಂದುಕೊಟ್ಟು ಪಿನ್ ನೋಡಿದ್ದು ಎಲ್ಲ ಜ್ಞಾಪಕ ಇದೆ ಇನ್ನೂ ನನಗೆ. ಯಾವ ಮನೆಯಲ್ಲಿದ್ರಿ ಅವಾಗ? ಸ್ಟಾರ್ಟಿಂಗಲ್ಲೇ ಸರ್. ಅದೆಲ್ಲ 20 ರೂಪಾಯಿ 2000 ರೂಪಾಯಿ ಅಷ್ಟು ಕೊಟ್ಟಿದ್ದಾರೆ ಒಂದು 8 ದಿವಸ ಹೋದಾಗ. ಅಂದರೆ ಅದು ಎಷ್ಟಿರಬೇಡ, ಅದು ಒಂದು 30 ವರ್ಷದ ಹಿಂದೆ. ಅದೆಲ್ಲ 30-35 ವರ್ಷ. ಬಟ್ ಅವರು ಈ ಆರ್ಕೆಸ್ಟ್ರಾ ವೇದಿಕೆ ಮೇಲೆ ಹೆಚ್ಚಾಗಿ ಕಾಲ ಕಳೆದ್ರು, ಮನೆ ಸಂಸಾರದಲ್ಲಿ ತುಂಬ ಕಡಿಮೆ ಅಂದರೆ ಕಡಿಮೆ, ಫುಲ್ ಕಮ್ಮಿ, ಸೇರ್ತಾನೆ ಇರಲಿಲ್ಲ. ಬೆಳಗ್ಗೆ ಹೋದರೆ ರಾತ್ರಿ ಬರೋದು 11 ಗಂಟೆ. ಬೆಳಗ್ಗೆ ಹೋಗೋವಾಗಲೂ ಮಕ್ಕಳು ಮಲಗಿರೋರು, ಬಂದಾಗಲೂ ಮಕ್ಕಳು ಮಲಗಿರೋರು, ಆ ಥರ. ಏನಿದ್ರು ನಂದೇ ಮನೆ ಇನ್ಚಾರ್ಜ್ ಫುಲ್ಲು. ಏನಿದ್ರು ಅಲ್ಲಿ ಒಳಗಡೆ ಡಬ್ಬದಲ್ಲಿ ಹೋಗಿ ಕಾಸು ಇಟ್ಬಿಡೋರು. ಏನು ಒಂದು ಲೆಕ್ಕ ಕೇಳ್ತಿರ್ಲಿಲ್ಲ, ಏನೂ ಇಲ್ಲ ಅವರು.
ಅಷ್ಟು ಒಂಥರ ಮಾಡ್ಕೊಂಡೋಗು ನೀನು, ಇದಿಲ್ವಾ, ಹ್ಞೂ ಸರಿ ನಾಳೆ ತರ್ತೀನಿ ಹಿಂಗೆ ಅನ್ನೋರು. ದುಡ್ಡು ಕಾಸಿಗೆಲ್ಲ ಏನು ಇದು ಮಾಡ್ತಾ ಇರಲಿಲ್ಲ, ಏನು ಬೇಕು ಕೇಳೋ ಅಷ್ಟೇ ಅನ್ನೋರು. ಮಕ್ಕಳು ಬೆಳವಣಿಗೆನ ಕರೆಕ್ಟಾಗಿ ನೋಡೇ ಇಲ್ಲ ಅವರು. ಆಮೇಲೂ ಮದುವೆ ಅದು ಇದು ಅಂದಾಗಲೂ ಅಷ್ಟೇ, ಏನಿದ್ರು ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ನಾನೇ ಅವ್ರುಗಳಿಗೆ ಫೋನ್ ಮಾಡೋದು, ಚೌಲ್ಟ್ರಿ ಆಗಲಿ ಇದಾಗಲಿ ಮೇಯ್ನು ಅಷ್ಟೇ ಅವ್ರು ನೋಡ್ತಾ ಇದ್ದಿದ್ದು. ಯಾವುದು ಅವರು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ದುಡ್ಡು ಕೊಟ್ಬಿಡೋರು, ಸುಮ್ಮನೆ ಇರೋರು, ಆ ಥರ ಅವರು. ರಾಜಗೋಪಾಲ್ ಅವ್ರಿಗೆ ಅಮ್ಮನ ಮೇಲೆ ತುಂಬ ಪ್ರೀತಿ ಇತ್ತು, ಅವ್ರ ತಾಯಿ ಮೇಲೆ. ಹೌದು, ತುಂಬ ಜೀವ ಇತ್ತು ಅವ್ರ ಅಮ್ಮನ ಮೇಲೆ, ತುಂಬ. ಅವ್ರ ಅಮ್ಮ ಅಂದರೆ, ಅಪ್ಪ ಅಮ್ಮ ಅಂದ್ರೇ ಅಷ್ಟಿದು. ಸ್ಟೇಜ್ ಮೇಲೆಲ್ಲ ಫಸ್ಟ್ ಅವ್ರಿಗೆ ಹೇಳ್ಬಿಟ್ಟೆ. ಹೌದಾ? ಅವರು ವಿಠಲ ಪಾಂಡುರಂಗಂಗೆ, ವಿಠಲ ರುಕ್ಮಿಣಿಗೆ ಹೋಲ್ಸೋರು. ನಮ್ಮದು ಪಂಡ್ರಾಪುರ. ಅಪ್ಪ ಅಮ್ಮ ಅಂದರೆ ಅಷ್ಟು ಇದು, ಅವ್ರ ಸೇವೆ ಮಾಡಿರಿ, ಅವ್ರು ಇದು ಮಾಡಿರಿ, ತುಂಬಾ ಅವರು. ಅಪ್ಪ ಅಮ್ಮ ಅಂದರೆ ಅಷ್ಟು ಖುಷಿ ಅವ್ರಿಗೆ. ಆ ತಂದೆ ತಾಯಿಗೂ ಮಗ ಅಂದರೆ ಅಷ್ಟು ಕಲಾವಿದ ಅಂದರೆ ಇನ್ನೂ ತುಂಬಾ ಖುಷಿ ಇತ್ತು, ತುಂಬಾ ಇತ್ತು ನಮ್ಮ ಅತ್ತೆಗೆ. ಸೊ ಸ್ನೇಹಿತರೆ, ಈಗ 3 ಜನ ಹೆಣ್ಮಕ್ಳಲ್ಲಿ ನಮ್ಮ ಕವಿತಾ ಮೇಡಮ್ ಅವರು, ಶ್ವೇತಾ ಮೇಡಮ್ ಅವರು ನಮ್ಮ ಜೊತೆಗೆ ಇವಾಗ ಇಲ್ಲಿದ್ದಾರೆ. ವೀಣಾ ಮೇಡಮ್ ಅವರು ಬೇರೆ ಅವರೆಲ್ಲ ಕೆಲಸದ ಒತ್ತಡ ಇರೋದ್ರಿಂದ ಬರೋದಕ್ಕಾಗಿಲ್ಲ. ಸಮಯ ಆದರೆ ಬರ್ತೀನಿ ಅಂತ ಹೇಳಿದರೆ, ಬಂದರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ, ಇಲ್ಲ ಈ ಇಬ್ಬರು ಮಕ್ಕಳನ್ನ, ಈ ತಾಯಿನ ಇನ್ನಷ್ಟು ರಾಜಗೋಪಾಲ್ ಅವ್ರ ವಿಚಾರನ ನಾನು ಮಾತಾಡಿಸ್ತೀನಿ. ಹಾಗಿದ್ರೆ ಅವರಿಬ್ಬರು ಮಕ್ಕಳನ್ನು ನಾನು ಸ್ವಾಗತ ಬಯಸ್ತೀನಿ. ಎಲ್ಲರೂ ಟಿವಿ ನೋಡಿದಾಗ ಅನ್ಸುತ್ತೆ ತಂದೆನೆ ತುಂಬಾ ದೊಡ್ಡಿರೋ. ನಿಜವಾಗ್ಲೂ ಅದು 100ಗೆ 200% ನಿಜ ಸರ್. ನನ್ನ ಜೀವನದಲ್ಲಿ ನಮ್ಮ ತಂದೆ ಅಷ್ಟು ಮುಖ್ಯವಾಗಿದ್ದಾರೆ. ಅವರು ಅಂದ್ರೆ ಸಾಕು. ನಾನು ಇವತ್ತು ಅಷ್ಟೇ, ಅವ್ರಿಲ್ಲ ಅನ್ನೋದನ್ನ ನಾನು ಜೀರ್ಣ ಮಾಡ್ಕೊಳ್ಳೋಕೆ ಆಗಲ್ಲ ಸರ್. ಅವ್ರು ಇದ್ದಾರೆ, ಇವತ್ತು ನನ್ನ ಜೊತೆನಲ್ಲಿದ್ದಾರೆ. ಇವತ್ತೇನೇ ನನ್ಗೆ ಒಳ್ಳೇದು ಕೆಟ್ಟದ್ದು ಏನೇ ಆಗ್ತಾ ಇದ್ರು ನಾನು ಎಷ್ಟೋ ಸಲ ಅಮ್ಮಂಗೂ ಅಂತೀನಿ,